ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂತೋಷ್ ಲಾಡ್ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ಕಲಬುರಗಿಯ ಶಾಸಕರು, ಮರಾಠ ಸಮುದಾಯಕ್ಕೆ ಸಂಬಂಧಪಟ್ಟವರು. ಮರಾಠ ಸಮುದಾಯಕ್ಕೆ ನೀವು ಒಂದು ಆದ್ಯತೆ ಕೊಡಲೇಬೇಕಾಗುತ್ತೆ. ಆದ್ಯತೆ ಕೊಡ್ತೀರಿ ಅಂದ್ರಾದ್ರೆ ಅಗೇನ್ ಸಂತೋಷ್ ಲಾಡ್ ಅವರ ಹೆಸರು ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿರುವ ನಾಯಕ ಅಂತ ಆದ್ರೆ ಅದು ಸಂತೋಷ್ ಲಾಡ್. ಸಿದ್ದರಾಮಯ್ಯ ಆಡಳಿತದಲ್ಲಿ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿದ್ದಾರೆ. ಇಡೀ ರಾಜ್ಯದಾದ್ಯಂತ ಅವರ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಕರ್ನಾಟಕದ ಅತ್ಯಂತ ಜನಪ್ರಿಯ ನಾಯಕ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ ಸಂತೋಷ್ ಲಾಡ್. ಹಾಗಾಗಿ ಅಗೇನ್ ಅವರು ಒಂದು ಅವಕಾಶವನ್ನ ಕೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅಗೇನ್ ಸಂತೋಷ್ ಲಾಡ್ ಅವರು ಅವಕಾಶವನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದೇ ಪ್ರಶ್ನೆ ಇರೋದು. ಕಾದ್ ನೋಡಬೇಕು. ಅವರ ವರ್ಚಸ್ಸು, ಫೌಂಡೇಶನ್ ಮೂಲಕ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಕೈ ಹಿಡಿಯತ್ತಾ? ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಯಶಸ್ವಿಯಾಗಿ ಕೆಲಸ ಮಾಡಿದವರು, ಬಟ್ ತೆರೆ ಮರೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬಾರದು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳಾಗಿ ಹೋಗಿದೆ ಅಂತ ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಅದ್ಯಾವುದನ್ನು ಕೂಡ ಕನ್ಸಿಡರ್ ಮಾಡದೆ ಅವರ ವರ್ಚಸ್ಸು, ಅವರ ಶಕ್ತಿ, ಸಮುದಾಯ ಇದಷ್ಟೇ ಮ್ಯಾಟ್ರ್ ಆಗುತ್ತೆ ಅನ್ನೋದಾದ್ರೆ ಅಗೇನ್ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಸಿಗೋದ್ರಲ್ಲಿ ಡೌಟ್ ಇಲ್ಲ. ಡಿ.ಕೆ. ಸಂಪುಟದಲ್ಲೂ ಕೂಡ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಕಾದ್ ನೋಡ್ಬೇಕು ಸಂತೋಷ್ ಲಾಡ್ ಅವರ ಹೆಸರು ಕೂಡ ಅಗೇನ್ ಫೈನಲ್ ಆಗುತ್ತಾ ಅಂತ.